ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಉಳಿಯಾರು ಪಟ್ಟಣದ ಅಭಿವೃದ್ಧಿಗೋಸ್ಕರವಾಗಿ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥ ಶೌಚಾಲಯ ಮತ್ತು ಸಂತೆ ಬದಲಾವಣೆ ಒಳಗೊಂಡಂತೆ ಅದಕ್ಕೆ ಮೂಲ ಸೌಕರ್ಯಗಳು ಮತ್ತು ಕಸ ವಿಲೇವಾರಿ ಘಟಕ ಅವು ಬಹಳ ಉಳಿಯಾರ ಪಟ್ಟಣಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಮತ್ತು ಎರಡನೇ ಬಾರಿ ಚಳುವಳಿ ಹಿಡಿದು ವಾಪಸ್ ತೆಗೆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಮಾತಿಗೆ ಗೌರವ ಕೊಟ್ಟು ತೆಗೆದು ಮೂರನೇ ಬಾರಿ ದಿನಾಂಕ 9/10/2025 ಗುರುವಾರದಿಂದ ಈ ಮೂರು ಅತ್ಯಮೂಲ್ಯವಾದಂತಹ ಮೂಲ ಸೌಕರ್ಯಗಳನ್ನು ಬೇಡಿಕೆ ಇವತ್ತಿಗೆ 69ನೇ ದಿನಕ್ಕೆ ಚಳುವಳಿ ಕಾಲಿಟ್ಟಂಥ ಸಂದರ್ಭದಲ್ಲಿ 66ನೇ ದಿನಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಇನ್ನೂ ಸಹ ಧರಣಿ ಸ್ಥಳಕ್ಕೆ ಬಂದಂಥ ಅಧಿಕಾರಿಗಳು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಅವರು ಆಶ್ವಾಸನೆಗಳು ಕೊಟ್ಟರು. 8 ದಿನ ಮತ್ತು 15 ದಿನ ಒಂದು ಸಾರಿ ಗಡುವು ತಗೊಂಡ್ರು. ಆದರೂ ಸಹ ನಾವಿಟ್ಟಂಥ ಬೇಡಿಕೆಗಳು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ಅವರು ನಿಷ್ಪ್ರಯೋಜನ ಆದದ್ರಿಂದ ನಾಳೆಯಿಂದ ಚಳುವಳಿ ವಿಭಿನ್ನ ರೂಪಕ್ಕೆ ತಗೊಂಡೋಗೋ ನಿಟ್ಟಿನಲ್ಲಿ ರೈತ ಸಂಘ ತೀರ್ಮಾನ ಮಾಡಿದೆ. ನಾಳೆ 67ನೇ ದಿನಕ್ಕೆ ನಾಳೆಯಿಂದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ತೀರ್ಮಾನಿಸಿದಂತೆ ಏಕ ವ್ಯಕ್ತಿ ಉಪವಾಸ ಸತ್ಯಾಗ್ರಹವನ್ನು ಹಿಡಿಲಿಕ್ಕೆ ಸಂಘಟನೆ ತೀರ್ಮಾನಿಸಿದೆ. ಹಾಗಾಗಿ ನಾಳೆ ಬೆಳಗ್ಗೆ 6ರಿಂದ ಸಂಜೆವರೆಗೂ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಹೊಸಳ್ಳಿ ಚಂದ್ರಣ್ಣ ಅಂತ ನಾನು ಉಪವಾಸ ಇರ್ತಿದ್ದೀನಿ. ನಾಡಿದ್ದು ಚಂದ್ರಾಪಟ್ಟಣ ತಾಲೂಕು ಅಧ್ಯಕ್ಷರಾದಂಥ ಮಹಿಳಾ ಅಧ್ಯಕ್ಷರಾದಂಥ ಪುಷ್ಪಬಾಯಿ ಅವರು ಉಪವಾಸ ಇರ್ತವ್ರೆ. ಹಾಗಾಗಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಏಕ ವ್ಯಕ್ತಿ ಉಪವಾಸ ಸತ್ಯಾಗ್ರಹವನ್ನು ಹಿಡಿಲಿಕ್ಕೆ ಸಂಘಟನೆ ತೀರ್ಮಾನಿಸಿದೆ.